ಕಲಾ ಸೇವಕ ಪತ್ರಿಕಾ ಬಳಗದ ವತಿಯಿಂದ ಎಚ್ ಕರೀಂ ನಂದಿಬೇವೂರ್ ಸಾರಥ್ಯದಲ್ಲಿ ನಿಮಗಾಗಿ KS ನ್ಯೂಸ್ ಹರಪನಹಳ್ಳಿ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ಪಟ್ಟಣದ ಸರ್ವೆ ನಂಬರ್ 662ರಲ್ಲಿ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ಮಾಡುತ್ತಿರುವ ಮಾಹಿತಿಯ ಮೇರೆಗೆ ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಒಂದು JCB ಮತ್ತು 2 ಟ್ರ್ಯಾಕ್ಟರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಲ್ಲದೆ ಹರಪನಹಳ್ಳಿ ತಾಲೂಕಿನ ವ್ಯಾಪ್ತಿಯಲ್ಲಿ ಎಲ್ಲೇ ಅಕ್ರಮ ಮರಳು ಗಣಿಗಾರಿಕೆ, ಮಣ್ಣು ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ ನಡೆದರೂ ಕೂಡಲೇ ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಫೋನ್ ಮಾಡಿ ವಿಷಯ ತಿಳಿಸಬಹುದಾದಂಥ ಮಾಹಿತಿಯನ್ನು ಸಹ ನೀಡಿರುತ್ತಾರೆ. 2023ರಂದು ಹರಪನಹಳ್ಳಿ ಸರ್ವೆ ನಂಬರ್ 662ರಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡ್ತಿರೋದ್ರ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ನಾವು ಅನಿರೀಕ್ಷಿತವಾಗಿ ಭೇಟಿ ನೀಡಿದ ಸಂದರ್ಭದಲ್ಲಿ 2 ಟ್ರ್ಯಾಕ್ಟ್ರಿ, ಒಂದು JCB ನಮಗೆ ದೊರಕಿದ್ದು ಅದನ್ನು ವಶಪಡಿಸಿಕೊಂಡು ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ಅದಕ್ಕೆ ದಂಡ ವಿಧಿಸೋಕ್ಕೆ ಅವಕಾಶ ಇರುತ್ತೆ. ಅದನ್ನು ದಂಡ ವಿಧಿಸಿದ ನಂತರ ಅದನ್ನು ಬಿಡುಗಡೆ ಮಾಡಲು ಪೊಲೀಸ್ ಇಲಾಖೆಗೆ ನಾವು ತಿಳಿಸ್ತೀವಿ. ಇನ್ನು ಮುಂದೆ ಯಾವುದಾದ್ರೂ ಅಕ್ರಮ ಮಣ್ಣುಗಾರಿಕೆ ಮರಳು ಕಂಡು ಬಂದರೆ ನಮ್ಮ ಗಮನಕ್ಕೆ ತರಬೇಕಾಗಿ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಸರ್, ನಿನ್ನೆ ಏನು ನಡೀತಲ್ಲ, ಅಕ್ರಮ ಮರಳು, ಅಕ್ರಮ ಕಲ್ಲು ಗಣಿಗಾರಿಕೆ ಅಂತ ಆರೋಪ ಮಾಡಿದ್ರು ಸರ್, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅಕ್ರಮ ಮರಳು ಎಲ್ಲಿಲ್ಲ, ಇರೋದ್ರ ಬಗ್ಗೆ ನಮ್ಮ ಆರ್ಐಗಳಿಗೆ ಎಲ್ಲ ಡೈರೆಕ್ಷನ್ ಕೊಟ್ಟಿದ್ದೀವಿ. ಏನಾದರೂ ಅಕ್ರಮವಾಗಿ ಶೇಖರಣೆ ಮಾಡ್ಕೊಂಡಿದ್ರೆ ಅದನ್ನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಅದನ್ನು ಅಕ್ರಮವಾಗಿ ಕಂಡು ಬಂದರೆ ನಾವು ವಶಪಡಿಸ್ಕೊಳಕ್ಕೆ ಈಗಾಗಲೇ ನಿರ್ದೇಶನ ನೀಡಿದೆ. ನಿನ್ನೆ ಸಭೆಯನ್ನು ಮಾಡಿದ್ದೀವಿ. ಅದರಲ್ಲೂ ಸಹ ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಾಗಿದೆ. ಈಗ ಯಾರಾದರೂ ಅದ್ರ ಬಗ್ಗೆ ನಿಮಗೆ ಫೋನ್ ನಂಬರ್ ನಾವು ಹಾಕ್ಬೋದು ಸರ್, ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು. ಮಾತಾಡ್ಬೋದು.